ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಚ್ಚು ಮತ್ತು ಸೋನು ಇಬ್ಬರು ಲೆಗೋಸ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅಂತೇಳಿ ಅಂದ್ಬಿಟ್ಟು. ಅವ್ರು ಡೈಲಿ ಆಟ ಆಡಬೇಕಾದ್ರೂ ಹಿಂಗೆ ಒಂದೇನಾದರೂ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅಂದರೆ ಲೈಕ್ ಅದರಿಂದ ಏರೋಪ್ಲೇನ್ ಮಾಡೋದು, ಆಮೇಲೆ ಟ್ಯಾಕ್ಸಿ ಮಾಡೋದು, ಈ ಥರ ಸಮಥಿಂಗ್ ಏನಾದರೂ ಟ್ರೈ ಮಾಡ್ತಾನೆ ಇರ್ತಾನೆ ಸೋನು ಅಂತಂದು. ಅವನ್ನ ನೋಡಿಬಿಟ್ಟು ಅಚ್ಚುನು ಹಾಗೆ ಕಾಪಿ ಮಾಡ್ತಾನೆ. ಸೊ ಸೋನು ಇಲ್ಲಿ ಮೈಕ್ರೋಸ್ಕೋಪ್ ಮಾಡಿದ್ದೀನಿ ಅಂತ ಸ್ಟೋರಿ ಹೇಳ್ತಿದ್ದಾನೆ ಕೇಳಿ. ಮೈಕ್ರೋಸ್ಕೋಪ್ ಹೆಂಗೆ ಚೆಕ್ ಮಾಡೋದಪ್ಪಾಜಿ ಅದನ್ನ? ಹಂಗೆ ಚೆಕ್ ಮಾಡೋದಾ? ನೋಡೋಣ, ಡಿಸೈನ್ ತೋರಿಸ್ತೀನಿ ತಡಿ. ನೋಡೋಣ ಹೆಂಗಿದೆ ಡಿಸೈನ್. ವಾವ್, ನೈಸ್. ಪಪ್ಪ ಕಣ್ ಚೆಕ್ ಮಾಡ್ತೀಯಾ? ಹಾಂ ಇಡ್ತೀನಿ. ಚೆಕ್ ಮಾಡ್ತೀಯಾ? ನನ್ನ ಕೈ ಚೆಕ್ ಮಾಡ್ತಿ? ಓಕೆ, ಹಂಗಿಡ್ಬೇಕಾ? ಓಕೆ. ಏನ್ ಕಾಣಿಸ್ತು? ಬ್ಯಾಕ್ಟೀರಿಯಾ ಕಾಣಿಸ್ತಾ? ರಿಯಲಿ? ಆರ್ ಯು ಶೋರ್? ಅಲ್ಲ, ಮುಂಜಾನೆ ಎದ್ಮೇಲೆ ಬ್ರಷ್ ಮಾಡ್ಬೇಕಾ? ಇನ್ನು ನನ್ನ ಕೈ ನೋಡಿ ಬ್ರಷ್ ಮಾಡಬೇಕು ಅಂತಂದ್ರೆ ನನ್ನ ಹಲ್ಲು ನೋಡಿಲ್ಲ ನೀನು. ನಂದು ಟೀತ್ ಚೆಕ್ ಮಾಡಿಲ್ಲ ನೀನು. ನನ್ನ ಕೈ ಚೆಕ್ ಮಾಡಿ ಇಲ್ಲ. ಮತ್ತಿದು ಕೈ ಒಳಗೆ ಬ್ಯಾಕ್ಟೀರಿಯಾ ಇದ್ರೆ ಬ್ರಷ್ ಏನಕ್ಕೆ ಮಾಡಬೇಕು? ಓಕೆ. Oh, you're giving medicines for me to clean that bacteria. Huh? Yeah, you wanna check for dad? Huh? Dad comes. Huh? When dad comes? I'm check. Yeah, you will check. When dad comes, you will check. What you will check for him? ನೈಟು ಬ್ರಷ್ ಮಾಡಬೇಕು, ಮಾರ್ನಿಂಗು ಬ್ರಷ್ ಮಾಡಬೇಕು. ಸೊ ಯು ಆರ್ ಗಿವಿಂಗ್ ಮೀ ಬ್ರಷ್ ನಾ? ಅಲ್ಲ ಸೋನು, ಸೋನು ಸೋನು ಲಿಸನ್ ಹಿಯರ್. ನಾನು ಕೈ ಚೆಕ್ ಮಾಡಿಸ್ಕೊಂಡೆ ನಿನ್ನ ಹತ್ರ, ರೈಟ್? ನೋ ನೋ ನೋ, ಲಿಸನ್ ಹಿಯರ್, ಫಸ್ಟ್ ಲಿಸನ್ ಹಿಯರ್ ಕಂದ. ನಾನು ನಿನ್ನ ಕಡೆ ಚೆಕ್ ಮಾಡಿಸ್ಕೊಂಡಿದ್ದು ಕೈ, ರೈಟ್? ಹ್ಯಾಂಡ್ ಚೆಕ್ ಮಾಡಿಸ್ಕೊಂಡಿದ್ದೀನಿ ನಾನು. ಬಟ್ ಯು ಆರ್ ಗಿವಿಂಗ್ ಮೀ ಮೆಡಿಸಿನ್ಸ್ ಆಫ್ ಟೀತ್. ಯಾ, ಈಸ್ ಇಟ್ ಓಕೆ? Is it okay to take medicines like that? No. Now you are checking my mouth. No. Huh? Your teeth. Yeah, you are checking my teeth. Oh. What you found? You found bacteria in my teeth? You became dentist now, right? Yes. Okay. Wow, nice. Clap Saikama, clap Saiko. Clap Saiko. Wow, nice. ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಓಟ್ ಮೀಲ್ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ್ಯಪಲ್ಲು ಆಮೇಲೆ ಡೇಟ್ಸ್ ಅದೆಲ್ಲ ಹಾಕಿ, ಜಸ್ಟ್ ಒಂದು ಸ್ವಲ್ಪ ಹಾಲಿಗೆ ಓಟ್ಸ್ ಅದೆಲ್ಲ ಹಾಕಿ, ಹನಿ ಇದ್ದರೆ ಹನಿ ಹಾಕ್ಕೊಂಡು, ಆ್ಯಪಲ್ಲು, ಬನಾನಾ ಇದ್ದರೆ ಬನಾನಾ, ಈ ಥರದ್ದೆಲ್ಲ ಸ್ವಲ್ಪ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ಓಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಇದು ಸೋನುಗೆ ಮತ್ತು ಅಚ್ಚುಗೆ ಯಾವಾಗಾದರೂ ರ್ಯಾಂಡಮ್ ಆಗಿ ಕೊಟ್ಟಾಗ ತುಂಬ ಇಷ್ಟ ಆಗುತ್ತೆ ಈ ಥರದ್ದು. ಹಾಗೆ ಅಲ್ವಾ, ಇವಾಗಿನ ಜನ್ರೇಷನ್ ಮಕ್ಕಳು ಒಂದಕ್ಕಿಂತ ಸ್ಟಕ್ ಆಗಲ್ಲ, ಏನಾದರೂ ಡಿಫ್ರೆಂಟ್ ಕೇಳ್ತಾನೇ ಇರ್ತಾರೆ. ಅವರಿಗೆ ತಿನ್ನೋಕ್ಕೆ ಆಗಿರ್ಬೋದು, ಆಟ ಆಡೋಕ್ಕಾಗಿರ್ಬೋದು, ಏನಕ್ಕಾದರೂ ಇರ್ಬೋದು, ಒಟ್ಟಿನಲ್ಲಿ ಅವರಿಗೆ ಡಿಫ್ರೆಂಟ್ ಆಗಿರಬೇಕು, ಚೇಂಜಸ್ ಇರಬೇಕು ಅಷ್ಟೇ. ನಾವೂ ಹಾಗೆ ಅಲ್ವಾ, ಮಮ್ಮಿಗಳು ಅದನ್ನೆಲ್ಲ ಅವ್ರ ಆಸೆಗಳನ್ನೆಲ್ಲ ಈಡೇರ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಲ್ಪ್ ತೊಗೊಂಡು ಮಾಡ್ತಾ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ನಾವೂ ಕುಕ್ಕಿಂಗ್ ಎಕ್ಸ್ಪರ್ಟ್ಸ್ಗಳು ಆಗಿಬಿಡ್ತೀವಿ. ಹಾಗೆ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಾಗ ಅವ್ರ ಎಕ್ಸ್ಪ್ರೆಷನ್ಸ್ ಈ ಥರ ಇತ್ತು.
ಆಯಿತು, ಆ ಥರದ್ದೊಂದು ಸೈನ್ ನೋಡಿಬಿಟ್ರೆ ಸೂಪರ್ ಅನ್ನೋದೊಂದು ಸೈನು ಅಥವಾ ಅವರು ಹೇಳೋದೊಂದು ಕಾಂಪ್ಲಿಮೆಂಟ್ರಿ ಕೇಳಿಬಿಟ್ರೆ ಅಮ್ಮಂದರಿಗೆ ಒಂಥರ ಬಿರುದು ಸಿಕ್ಕಂಗೆ. ಏನಿದು ಮಾಡಿರೋ ಓಚಿಗೆ ಇಷ್ಟೊಂದು ಹೇಳ್ಕೊತಾಳಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಬರೀ ಓಟ್ಸ್ ಆಗಿರ್ಬೋದು ಅಷ್ಟೇ, ಬಟ್ ನಾನು ಹೇಳ್ತಾ ಇರೋದು ಓವರಾಲ್ ಆಗಿ ನಾವು ಏನೇ ಮಾಡಿಕೊಟ್ಟಾಗ್ಲೂ ನಾವು ಅಂದರೆ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಎಫರ್ಟ್ಸ್ ಹಾಕಿ ನಾವು ಮಾಡಿಕೊಟ್ಟಾಗ ಹಸ್ಬೆಂಡ್ಸ್ ಹತ್ರ ಆಗಿರ್ಬೋದು, ಫ್ಯಾಮ್ಲಿ ಹತ್ರ ಆಗಿರ್ಬೋದು, ಮಕ್ಕಳ ಹತ್ರ ಆಗಿರ್ಬೋದು, ಅದೊಂದು ಸೂಪರ್ ಅನ್ನೋದೊಂದು ಕಾಂಪ್ಲಿಮೆಂಟ್ರಿ ಸಿಕ್ಬಿಟ್ರೆ ಮುಗೀತು, ನಿಂತ್ಕೊಂಡು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ಬಿಡುತ್ತೆ. ಹಾಗೆ ಇಲ್ಲಿ ಸೋನುಂಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಹೋದ ವರ್ಷ ನಾನು ವೆಕೇಷನ್ ಮುಗಿಸ್ಕೊಂಡು ಬಂದಾಗ ಅವನಿಗೆ ನಾವು ಸ್ಕೂಲಿಗೆ ಅದೆಲ್ಲ ಹಾಕಿ ಅವನ್ನ ಎಂಗೇಜ್ ಆಗಿಟ್ಟಿದ್ವಿ. ಸೊ ಈ ವರ್ಷ ವೆಕೇಷನ್ ಮುಗಿಸ್ಕೊಂಡು ಬಂದಾಗ ಅವನಿಗೆ ಎಲ್ಲೂ ನಾವು ಕಳಿಸ್ತಾ ಇರೋದಕ್ಕೆ ಸ್ಕೂಲ್ ಕೂಡ ರಜೆ ಇತ್ತು ಇವಾಗಿಲ್ಲಿ. ಹಾಗೆ ನಾವು ಮನೆಯಲ್ಲೇ ಇವಾಗ ಅವನಿಗೆ ಇರಿಸಿದ್ದಕ್ಕೆ ವೆಕೇಷನ್ ಮುಗಿಸ್ಕೊಂಡು ಬಂದಮೇಲೆ ಅವನಿಗೆ ಒಂಥರ ಕಟ್ಟಾಕ್ದಂಗೆ ಫೀಲ್ ಆಗ್ತಾ ಇತ್ತು. ಹಾಗಾಗಿ ತುಂಬ ಒಂಥರ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದ. ಅದಕ್ಕೆ ನಮ್ಗೆ ಗೊತ್ತಾಯಿತು ಇವನು ಮನೇಲಿರೋದಕ್ಕೇ ಇಲ್ಲಿ ಬಿಸಿಲು ಇರೋದ್ರಿಂದ ಮಧ್ಯಾಹ್ನ ನಾವು ಔಟ್ಸೈಡ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಈವ್ನಿಂಗ್ ಕೂಡ ಅಷ್ಟೇ ತುಂಬ ಹೊತ್ತು ಅವ್ರಿಗೆ ಆಟ ಆಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಒಂಥರ ಮನೇಲೇ ಇರಿಸಿ ಏನಾಗ್ಬಿಡುತ್ತೆ, ಅಗ್ರೆಸಿವ್ ಥರ ಫೀಲ್ ಮಾಡ್ತಾ ಇದ್ದ ಅವನು. ಸೊ ಹಾಗಾಗಿ ಬೇಡ, ಯಾವುದಾದ್ರೂ ಒಂದು ಸ್ಕಿಲ್ನ ಡೆವಲಪ್ ಮಾಡಿಸಿದ್ರೆ ಆಯಿತು, ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಮುಂದೆ ನೋಡಿದರೆ ಆಯಿತು ಅಂತೇಳಂದು ಇವಾಗ ನಾವು ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಿದ್ವಿ. ಇಂಡಿಯಾದಲ್ಲಿ ಈ ಥರದ್ದೆಲ್ಲ ಸೀನೇ ಇಲ್ಲ. ಹೀಗೆಲ್ಲ ಬೋರ್ ಆಗೋದು, ಆಮೇಲೆ ಲೋನ್ಲಿನೆಸ್ ಫೀಲ್ ಆಗೋದು ಆ ಥರದ್ದೆಲ್ಲ ಮಕ್ಕಳಿಗೆ ಅನ್ಸೋದೇ ಇಲ್ಲ. ಬಿಕಾಸ್ ಅಲ್ಲೆಲ್ಲ ಆಟ ಆಡೋಕ್ಕೆ ಅಜ್ಜಿ ತಾತ ಈ ಥರದವರೆಲ್ಲ ತುಂಬ ರಿಲೇಷನ್ಸ್ ಇರುತ್ತೆ. ಹಾಗೆ ಅಕ್ಕಪಕ್ಕದವರೆಲ್ಲ ಜೊತೆ ಆಟ ಆಡ್ಬೋದು, ಮಾತಾಡ್ಬೋದು. ಹಂಗಾಗಿ ಅವ್ರಿಗೆ ಈ ಥರದ್ದು ಏನೂ ಫೀಲ್ ಆಗಲ್ಲ. ಬಟ್ ಇಲ್ಲಿ ಬಂದಾದಮೇಲೆ ನಾವೇನು 4 ಗೋಡೆಗಳ ಮಧ್ಯೆನೇ ಇರ್ತೀವಿ. ಯಾವಾಗಾದರೂ ಒಂದು ಸರಿ ಹೊರಗಡೆ ಕರ್ಕೊಂಡು ಹೋಗೋದು, ಎನಿ ಟೈಮ್ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಇವಾಗ ಬಿಸಿಲಿರುತ್ತೆ ಅಂತೇಳಿ ಅಂದ್ಬಿಟ್ಟು ಅದಕ್ಕೆ ನಾವು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಸೋನುನ ಈ ಥರ ಆದ್ರೂ ಎಂಗೇಜ್ ಆಗಿಡಬೇಕು ಅಂತ. ಆ್ಯಂಡ್ ಅವನು ಕೂಡ ಏನು ಹೋಮ್ ಪರ್ಸನ್ ಅಲ್ಲ, ಯಾವತ್ತೂ ಹೊರಗಡೆನೇ ಇರಬೇಕು, ಏನಾದರೂ ಆ್ಯಕ್ಟಿವಿಟೀಸ್ ಟ್ರೈ ಮಾಡ್ತಾನೇ ಇರಬೇಕು. ಮನೆಯಲ್ಲೂ ಅಷ್ಟೇ ಅವನು ಒಂದು ಕಡೆ ಸುಮ್ಮನೆ ಕೂಡಲ್ಲ. ಅಂಥ ಮನುಷ್ಯನ ನಾವು ತೊಗೊಂಡೋಗಿ ಮನೆಯಲ್ಲೇ 4 ಗೋಡೆಗಳ ಮಧ್ಯೆನೇ ನಾವು ಕೂಡಾಕ್ತೀವಿ ಅಂತ ಅಂದರೆ ಅಷ್ಟೇ ನಮಗಂತೂ ಒಂದು ದೊಡ್ಡ ಟಾಸ್ಕ್ ಅದು. ಬೇಡ ಅಂತೇಳಿ ಅಂದ್ಬಿಟ್ಟು ನಾವು ಇದಕ್ಕೆ ಸೇರಿಸಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವಿಲ್ಲಿ ಲೂಲುಗೆ ಬಂದ್ವಿ. ಲೂಲುನಲ್ಲಿ ನಾನು ಇದನ್ನೇನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡೋಕ್ಕೆ. ಅಂದರೆ ನೋಡ್ತಾ ಇರ್ಬೋದು ನೀವು, ಮೆಂತ್ಯ ಪಲ್ಯ ಆಗಿರ್ಬೋದು, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಥರದ ಸೊಪ್ಪು ಇದೆ. ಈ ಸೊಪ್ಪಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಅಂದರೆ ಕೊತ್ತಂಬರಿನಲ್ಲೇ ಒಂದು 5 to 6 ವೆರೈಟೀಸ್ ಇದ್ದಾವೆ. ಅಂದರೆ ಬೇರೆ ಕಂಟ್ರಿಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಯಾವುದೂ ನಮ್ಮ ಇಂಡಿಯಾ ಲೆವೆಲ್ಗೆ ಟೇಸ್ಟ್ನ ಬೀಟ್ ಮಾಡೋಕ್ಕಾಗಲ್ಲ. ಎಲ್ಲದೂ ಚೆನ್ನಾಗಿರುತ್ತೆ, ಅಷ್ಟೇ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಂತ ನಾವು ಎನಿ ಟೈಮು ಇಂಡಿಯಾದಂತಲೇ ಕಂಪೇರ್ ಮಾಡ್ಕೊಂಡು ಕೂಡೋಕ್ಕಾಗಲ್ಲ. ಪ್ರೈಸ್ ವೈಸ್ ಆಗಿರ್ಬೋದು, ಟೇಸ್ಟ್ ವೈಸ್ ಆಗಿರ್ಬೋದು. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಯಾಕಪ್ಪ ಇದನ್ನೆಲ್ಲ ಶರ್ಟ್ಸ್ ಇದನ್ನೆಲ್ಲ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಯಾವುದೇ ಹಬ್ಬ ಬರಲಿ, ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡುವಂಥ ಯಾವುದೇ ಹಬ್ಬ ಬರಲಿ, ನಮಗೆ ಅದಕ್ಕಿಂತ ಮುಂಚೆನೇ ವೈಫ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ರೀಸೆಂಟಾಗಿ ಓಣಮ್ ಇರೋದಕ್ಕೆ ಓಣಮ್ದೆಲ್ಲ ಡ್ರೆಸ್ಸಸ್ ಆಗಿರ್ಬೋದು, ಅದೊಂದು ವೈಫ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ಪಾಯಸ ಮೇಳ ಅಂತ ಸ್ಟಾಲ್ ಹಾಕಿರ್ತಾರೆ. ಅಲ್ಲಿ ನಾವು ವೆರೈಟೀಸ್ ಆಫ್ ಪಾಯಸನ ಟ್ರೈ ಮಾಡ್ಬೋದು. ಹಾಗೆ ಅವ್ರ ಟ್ರೆಡಿಷನ್ ಫುಡ್ ಯಾವ ಥರ ಇರುತ್ತಲ್ಲ ಅದನ್ನು ಕೂಡ ನಮಗೆ ಆರ್ಡ್ರ್ ಮಾಡ್ಕೊಂಡು ನಾವು ಅದನ್ನು ಕೂಡ ನಾವು ಟ್ರೈ ಮಾಡ್ಬೋದು. ಇದೇ ಥರ ನಾವು ಯಾವುದಾದ್ರೂ ಹಬ್ಬ ಬರಲಿ, ಬೇರೆ ಸ್ಟೇಟದು ಏನಾದರೂ ಹಬ್ಬ ಇರಲಿ, ನಾವು ಅದನ್ನು ಇಲ್ಲಿ ಫೀಲ್ ಮಾಡ್ಬೋದು. ನಿಮಗೆ ಲಾಸ್ಟಲ್ಲಿ ಅಂದರೆ ಒಂದು 2 to 3 ವಿಡಿಯೋಸ್ ಮುಂಚೆ ನಾನು ಹೇಳಿದ್ದೆ, ದೀಪಾವಳಿ ಬಂತಂದ್ರೂ ಅಷ್ಟೇ ಅದೇ ಥರ ನಮಗೆ ಫೀಲ್ ಆಗುತ್ತೆ. ಇನ್ನು ಅದಕ್ಕಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಶಾಪಿಂಗ್ ಅದೆಲ್ಲ ಮುಗಿದ್ಮೇಲೆ ಡಿನ್ನರ್ ಟೈಮಲ್ಲಿ ತೊಗೊಂಡಿರೋ ವಿಡಿಯೋ ಇದು ಅಚ್ಚನ್ ಪ್ಲೇಟು, ಇದು ಸೋನನ್ ಪ್ಲೇಟು, ಇದು ನನ್ನ ಪ್ಲೇಟು, ಇದು ನಾನು ರೊಟ್ಟಿ ಮಾಡಿರೋದು. ಎನಿ ಟೈಮ್ ನಾನು ರೊಟ್ಟಿ ಮಾಡಬೇಕಾದ್ರೆ ಸೋನಂದಂದ್ರೂ ಇಷ್ಟು ಚಿಕ್ಕದಾದ ರೊಟ್ಟಿ ಇರಲೇಬೇಕು ನನ್ನ ಜೊತೆ. ಸೊ ಅವ್ನು ಚಿಕ್ಕ ರೊಟ್ಟಿ ಮಾಡಿದ್ದಿದ್ದು. ನನಗೊಂದು ಹೆಣ್ಣು ಪಾಪು ಇದ್ದಿದ್ರು ಕೂಡ ನನ್ನ ಕಿಚನ್ ಟೈಮಲ್ಲಿ ಬಂದು ಜಾಯಿನ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ದೊಡ್ಡ ಮಗ ಆ ಕೆಲಸ ಮಾಡೇ ಮಾಡ್ತಾನೆ. ರೊಟ್ಟಿ ಮಾಡಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅದನ್ನು ಬಂದು ಟ್ರೈ ಮಾಡ್ತಾನಲ್ಲ, ನನಗಷ್ಟೇ ಸಾಕು. ಅದೇ ನನಗೆ ಒಂಥರ ಖುಷಿ. ಮಾಡಿದಾಗೆಲ್ಲ ನಾನು ರೊಟ್ಟಿ ಮಾಡಿದಾಗೆಲ್ಲ ಈ ಥರ ಅವ್ರಿಗೆ ರೆಡಿ ಮಾಡಿಕೊಟ್ಬಿಟ್ರೆ ಅವ್ರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಆಲ್ರೆಡಿ ಒಂದು ಪ್ಲೇಟ್ ಇವಾಗ ಹೋಗ್ತಾ ಇದೆ ಊಟ ಮಾಡೋಕ್ಕೆ. ಅಚ್ಚು ಹೆಂಗೈತೆ ಪೂಜಿ ಮಮ್ಮ?
ಸೂಪರಾ ಸೋನು ಮಮ್ಮಿ ಹೆಂಗೈತೆ ಪೂಜೆ ಸೂಪರ್. ಟಿವಿಲಿ ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಹಾಗೆ ಸಾಂಗ್ ಓಡ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ಸಾಂಗ್ ಹತ್ತಲ್ಲ ಅಂತೇಳಿ ಅವ್ನು ಡ್ಯಾನ್ಸ್ ಮಾಡೋಕೆ ನಿಂತ್ಬಿಟ್ಟ. ಇಷ್ಟೊತ್ತು ನೀವು ಊಟ ಮಾಡೋದು ಆಟ ಆಡೋದು ಅದನ್ನೆಲ್ಲ ನೋಡಿದ್ರಿ. ಸೊ ಹಂಗಾಗಿ ಈ ಕ್ಲಿಪ್ನೂ ಇರಲಿ ಅಂತ ನಾನು ಆ್ಯಡ್ ಮಾಡಿದೆ. ಬರೀ ಇದಷ್ಟೇ ಇರಲ್ಲ, ಡ್ಯಾನ್ಸ್ ಕೂಡ ಇರುತ್ತೆ ನಮ್ಮ ಮನೇಲಿ. ಒಂಥರ ಫ್ರೀ ಎಂಟರ್ಟೈನ್ಮೆಂಟ್ ಥರ. ನಮಗೂ ಕೆಲಸ ಮಾಡಿ ಬೋರ್ ಆಗಿರುತ್ತಲ್ಲ, ಹಾಗಾಗಿ ನಾವು ಈ ಥರ ಇವರೆಲ್ಲ ಡ್ಯಾನ್ಸ್ ಮಾಡೋದು ಅದನ್ನೆಲ್ಲ ನೋಡಿಬಿಟ್ಟು ಫ್ರೀಯಾಗಿ ನಗಾಡ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊಳ್ಳೋದು. ಅವರಷ್ಟೇ ಡ್ಯಾನ್ಸ್ ಮಾಡಲ್ಲಪ್ಪ, ನಾವೂ ಮಾಡಬೇಕು, ಸೆಂಟ್ರಲ್ ನಮ್ಮನ್ನು ಸೇರಿಸ್ಕೊತಾರೆ ಅವಾಗವಾಗ. ಇದು ಬಂದು ಇಲ್ಲಿ ಮಧ್ಯರಾತ್ರಿ 2 ಗಂಟೆ. ಸೋನು ಅವ್ರ ಅಪ್ಪಾಜಿ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಊಟ ಅದೆಲ್ಲ ಮಾಡಿದ್ದಾದಮೇಲೆ ಮಾಡ್ತಾ ಇರೋದು ಇದನ್ನು. ಅಂದರೆ ಸೋನು ಅದನ್ನು ಒಂದು ಫೋನಲ್ಲಿ ನೋಡಿದ್ದ ಕ್ರಾಫ್ಟ್ ವರ್ಕ್ ಮಾಡೋದು, ಆ ಥರ ಅದರ ಆ್ಯಕ್ಟಿವಿಟಿ ಮಾಡ್ಕೊಂಡು ಅದ್ರ ಜೊತೆ ಆಟ ಆಡೋದು ಅಂತೇಳಿ ಅಂದ್ಬಿಟ್ಟು. ಸೊ ನಮ್ಮ ಮಮ್ಮಿ ನಂಗೆ ಇದನ್ನು ಮಾಡಿಕೊಡು ಅಂತ ನನಗೆ ಕೇಳಿದ್ದ. ನಾನು ನಿಮ್ಮ ಅಪ್ಪಾಜಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದೆ ಅಷ್ಟೇ. ಬಟ್ ಅವನು ಅದು ಕಾಯ್ಕೊಂಡು ಅವ್ರ ಅಪ್ಪಾಜಿ ಬಂದಮೇಲೆ ಹೇಳ್ದ. ಅವ್ರ ಅಪ್ಪಾಜಿ ಅವ್ನು ಕೇಳಿದ್ದೇ ತಡ ಮಾಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರು. ಹಾಗೆ ಅಲ್ವಾ, ಮಕ್ಕಳು ಏನು ಕೇಳಿದ್ರು, ಯಾವ ಟೈಮ್ ಆದರೂ ಅಷ್ಟೇ, ಏನಿದ್ರು ಅಷ್ಟೇ, ತಂದೆಗಳು ಎನಿ ಟೈಮ್ ರೆಡಿ ಅನ್ನೋ ಥರ ಇರ್ತಾರೆ. ಸೊ ಅವ್ನು ಕೇಳಿದ್ದೇ ತಡ ಎಲ್ಲನೂ ರೆಡಿ ಮಾಡಿಕೊಂಡು ಎಷ್ಟೊತ್ತೇ ಆಗಲಿ ಟೈಮು ಮಾಡೋಕ್ಕೆ ನಿಂತ್ಕೊಂಡ್ರು. ಇದೇ ಅಲ್ವಾ ತಂದೆ ಪ್ರೀತಿ ಅಂತ. ಅಂದರೆ ಕೆಲವೊಂದಿಷ್ಟು ಜನಕ್ಕೆ ತಾಯಿ ಪ್ರೀತಿ ಅಷ್ಟೇ ಕಾಣ್ತಾ ಇರುತ್ತೆ, ಬಟ್ ಹಿಂದ್ಗಡೆ ಇರೋ ತಂದೆ ಪ್ರೀತಿನೂ ಈ ಥರ ಇರುತ್ತೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ. ಸಿವಿಂದ ನೆಕ್ಸ್ಟ್ ವ್ಲಾಗ್. ಬಾಯ್.